ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಪತ್ನಿ ಮಗಳಿಂದಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ. ಇಬ್ಬರನ್ನು ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಕರೆತಂದ ಪೊಲೀಸರು. ನನ್ನ ಮುಟ್ಟಬೇಡಿ, ಯಾಕೆ ಟಚ್ ಮಾಡ್ತೀರಿ ಅಂತ ಲೇಡಿ ಪೊಲೀಸರಿಗೆ ಆವಾಸ್. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆ. ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ನಡೆಯಲಿರೋ ಅಂತ್ಯಕ್ರಿಯೆ. ಕಳೆದೊಂದು ವಾರದಿಂದ ಮನೆಯಲ್ಲಿ ಜಗಳವಾಗ್ತಾ ಇತ್ತು. ಪದೇ ಪದೇ ಗಂತೂರಿಸಿ ಬೆದರಿಸ್ತಾ ಇದ್ರು. ಇವತ್ತು ಮಧ್ಯಾಹ್ನ ವಿಕೋಪಕ್ಕೆ ಹೋಗಿ ನಮ್ಮ ಕೊಲೆಗೆ ಯತ್ನ. ಆತ್ಮರಕ್ಷಣೆಗಾಗಿ ನಾವು ಹೋರಾಡಿದಾಗ ಘಟನೆ. ಪೊಲೀಸರೆದುರು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹೇಳಿಕೆ. ಐದು ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಓಂ ಪ್ರಕಾಶ್ 2 ದಿನಗಳ ಹಿಂದಷ್ಟೇ ವಾಪಸ್ ಕರೆತಂದಿದ್ದ ಮಗಳು ಕೃತಿ. ಪ್ಲಾನ್ ಮಾಡಿ ನಿವೃತ್ತ ಡಿಜಿಪಿಯನ್ನ ಕೊಲೆ ಮಾಡಿದ್ರ ಹೆಂಡತಿ ಮಗಳು. ಪೊಲೀಸರಿಗೆ ಕೇಸ್ನಲ್ಲಿ ಅನುಮಾನ. ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ದೂರಿನ ಆಧಾರದಲ್ಲಿ ಎಫ್ಐಆರ್. ಇವತ್ತಿನಿಂದ ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು. ದೂರಿನೆಲ್ಲೆಯೂ ಕೂಡ ತಾಯಿ ಸೋದರಿ ಹೆಸರಿನ ಉಲ್ಲೇಖ ಇಲ್ಲ. ಸಿಸಿಟಿವಿ ದೃಶ್ಯ ಸೇರಿದಂತೆ ಎಲ್ಲಾ ಸಾಕ್ಷ್ಯಗಳನ್ನು ಕಲೆ ಹಾಕಿ ಮುಂದಿನ ಕ್ರಮ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಕಾಲ್ ಮಾಡಿದ್ರು. ತುಂಬಾ ಹೊತ್ತು ಚೆನ್ನಾಗಿ ಮಾತಾಡಿದ್ರು. ಮನೆಗೆ ಬರ್ತೀನಿ ಸಾರ್ ಅಂದೆ. ಬೇಡ, ಮನೆಯಲ್ಲಿ ಮೇಡಮ್ ಇದ್ದಾರೆ ಎಂದು. ತುಂಬಾ ಕ್ರೂರವಾಗಿ ಕೊಂದಿದ್ದಾರೆ ಎಂದ ಇನ್ಸ್ಪೆಕ್ಟರ್ ಶ್ರೀನಿವಾಸ್. ಭಾವುಕ ನುಡಿ. ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ತನಿಖೆ ಚುರುಕು. ಪತ್ನಿ ಮಗಳು ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿಕೊಳ್ಳುವುದಕ್ಕೆ ಸಿದ್ಧತೆ. ಮಧ್ಯಾಹ್ನ 39ನೇ ಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು. ಜೊಯ್ಡಾದಲ್ಲಿ ಪುತ್ರನ ಹೆಸರಲ್ಲಿ ಜಮೀನು ಖರೀದಿಸಿದ್ದ ಓಂ ಪ್ರಕಾಶ್ ಇತ್ತೀಚೆಗೆ ಸೋದರಿಯ ಹೆಸರಿಗೆ ವರ್ಗಾವಣೆಗೂ ಪ್ಲಾನ್. ಇದು ಕೂಡ ಮನೆಯಲ್ಲಿ ಕಲಹಕ್ಕೆ ಕಾರಣ ಅನ್ನೋ ಬಗ್ಗೆ ಮಾಹಿತಿ. ಓಂ ಪ್ರಕಾಶ್ ಪಿಎಫ್ಐ ಸದಸ್ಯ. ಆತನಿಗೆ ಇಷ್ಟೆಲ್ಲ ಶಸ್ತ್ರಗಳು ಎಲ್ಲಿಂದ ಬರ್ತಿವೆ ಅನ್ನೋ ತನಿಖೆ ಮಾಡಿ. ಅಜಿತ್ ದೋವಲ್ಗೆ ಯಾರಾದರೂ ಈ ವಿಚಾರವನ್ನ ಮುಟ್ಟಿಸಿ ನಮ್ಮನ್ನ ರಕ್ಷಿಸಿ. ಈ ಹಿಂದೆ ಪೊಲೀಸ್ ಆಫೀಸರ್ಸ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ದ ಪತ್ನಿ ಪಲ್ಲವಿ. ಓಂ ಪ್ರಕಾಶ್ ನನ್ನ ಜೊತೆ ಕೆಲಸ ಮಾಡಿದ್ರು. ಒಳ್ಳೆ ವ್ಯಕ್ತಿ. ಅವರ ಶ್ರೀಮತಿಯವರು ಹತ್ಯೆ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಎಂದು ತನಿಖೆಯ ನಂತರ ನಿರ್ದಿಷ್ಟವಾಗಿ ಗೊತ್ತಾಗಲಿದೆ ಎಂದ ಗೃಹ ಸಚಿವ ಜಿ ಪರಮೇಶ್ವರ್. ಜಾತಿ ಗಣತಿಗೆ ಸರ್ಕಾರದ ಒಳಗೆ ತೀವ್ರ ಪ್ರತಿರೋಧ. ಒಂದೇ ವೇದಿಕೆ ಪ್ರಬಲ ಸಮುದಾಯದ ನಾಯಕರನ್ನ ತರುವುದಕ್ಕೆ ಕಸರತ್ತು. 2-3 ದಿನಗಳಲ್ಲಿ ಲಿಂಗಾಯತ ಒಕ್ಕಲಿಗ ನಾಯಕರ ಜಂಟಿ ಸಭೆ ಸಾಧ್ಯತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಇಂದಿನಿಂದ 3ನೇ ಹಂತದ ಜನಾಕ್ರೋಶ ಯಾತ್ರೆ. ಕಾರ್ಯಕರ್ತರನ್ನ ಒಗ್ಗೂಡಿಸುತ್ತಾ ಮುಂದೆ ಸಾಗಿರುವ ವಿಜಯೇಂದ್ರ. ಹೈಕಮಾಂಡ್ ನಾಯಕರಿಗೆ ಕಂಪ್ಲೀಟ್ ವರದಿ ರವಾನೆ. 18 ಶಾಸಕರನ್ನ ಅಮಾನತು ಮಾಡಿದ ಪ್ರಕರಣ. ಸ್ಪೀಕರ್ ಭೇಟಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತುಕತೆ. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಸಿಕೆ ರಾಮಮೂರ್ತಿ ಸೇರಿ ಅಮಾನತಾದ ಶಾಸಕರೂ ಸಾಥ್. ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಿಸಿ ಸರ್ಕಾರಿ ಕಚೇರಿಗೆ ಬಾಡಿಗೆ ಕೊಟ್ಟ ಆರೋಪ. ಮಾನವೀಯ ಕಾಂಗ್ರೆಸ್ ಮುಖಂಡ ಆಳ್ದಾಳ್ ವೀರಭದ್ರಪ್ಪ ಗೌಡಗೆ 9 ಬಾರಿ ನೋಟಿಸ್ ಕೊಟ್ಟರು. ಡೋಂಟ್ ಕೇರ್. ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಹೋರಾಟಗಾರರ ಆಗ್ರಹ. ತೆಂಗಿನಕಾಯಿ ಬಳಸೋ ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್. ಮಾರುಕಟ್ಟೆಯಲ್ಲಿ 1 ಕೆಜಿ ತೆಂಗಿನಕಾಯಿ ಬೆಲೆ 65ರಿಂದ 70 ರೂಪಾಯಿಗೆ ಮಾರಾಟ. ಇನ್ನು 15 ದಿನಗಳ ಕಾಲ ಹೀಗೆ ಮುಂದುವರಿಯುವ ಸಾಧ್ಯತೆ. ಯಶವಂತಪುರ ಎಪಿಎಂಸಿ ಸಗಟು ಮಾರಾಟಗಾರರಿಂದ ಮಾಹಿತಿ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ವಿರೋಧ ಪ್ರತಿಭಟನಾ ಸಭೆ. ಹೆದ್ದಾರಿ ಬ್ಲಾಕ್ ಮಾಡಿದಂಥ ಪ್ರತಿಭಟನಾಕಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿದ್ಧತೆ.
ವಾಹನಗಳಿಗೆ ತಡೆ ಆರೋಪದಡಿ 3 ವಿರುದ್ಧ ಎಫ್ಐಆರ್ ದಾಖಲು. ಟ್ಯಾರಿಫ್ ಬಿಸಿ ನಡುವೆ ಭಾರತಕ್ಕೆ ಬಂದ ಅಮೆರಿಕದ ಉಪಾಧ್ಯಕ್ಷ. ಕುಟುಂಬ ಸಮೇತ ದೆಹಲಿಗೆ ಭೇಟಿ ನೀಡಿದ ಜೆಡಿ ವ್ಯಾನ್ಸ್. ರಾತ್ರಿ ಪ್ರಧಾನಿ ಮೋದಿ ಔತಣಕೂಟದ ಸತ್ಕಾರ. ಉಜ್ಜಯಿನಿ ಮಹಾಕಾಳೇಶ್ವರನ ಮೊರೆ ಹೋದ ರಾಕಿಂಗ್ ಸ್ಟಾರ್. ಮಧ್ಯಪ್ರದೇಶದ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ನಟ ಯಶ್. ನಾಳೆಯಿಂದ ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭ. ಅದಕ್ಕೂ ಮುನ್ನ ದೇವಸ್ಥಾನಕ್ಕೆ ಯಶ್ ಭೇಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.